ಆ, ಅತ್ತಿ ಒಂದು ಫುಲ್ ಮುದ್ದೆ ತಿಂದೆ, ಇನ್ನೊಂದು ಮುದ್ದೆ ತಿನ್ನಷ್ಟೊತ್ತಿಗೆ ರಗಡ್ ರಗಡ್ ಆತತ್ತಿ. ಅಪ್ಪ ತಿಂತಾನೆ ದೊಡ್ಡ ಅನ್ನೇನು ಬೇಡತ್ತಿ, ಯಾಕ ಹೊಟ್ಟೆ ಹಸ್ತಿಲ್ಲ, ಬೇಡ. ಅಯ್ಯೋ ನೀನು ಹೊಟ್ಟೆ ಹೊಡಿಯ ಹಾಂ ಅಲ್ಲ, ಅನ್ನೇನು ಬ್ಯಾಡಂತ. 2 ಮುದ್ದೆ ತಿಂದು ಗಂಗಾಳ ತುಂಬ 2-3 ಸಲ ಪೀಸ್ ಹಾಕೊಂಡು ತಿಂದು. ಸಾಲದಕ್ಕೆ ರೊಟ್ಟಿ ಬೇಕಂತ ಒಂದು ರೊಟ್ಟಿನೂ ತಿಂದು. ಪೀಸ್ ಫ್ರೈ ಮಾಡಿದ್ರೆ ಅದನ್ನೂ ತಿಂದು. ಇನ್ನೂ ಏನು ತಿಂತಿದ್ದಳಿಕೆ? ಅಲ್ಲಲ್ಲೇ ಮಂಗಳ ಪಾಪ ಏನು ತಿಂತಿ, ತಿನ್ನು, ನೀ ತಿನ್ಲಿ ಅಂತೇಳಿ ಮಾಡಿ ನಾನು ಹೊಡೆ ತುಂಬ ತಿನ್ನ. ಅಯ್ಯೋ ಅಲ್ಲತ್ತಿ ಶಪ್ಪ, ಸಾಕು, ನಂಗಂತರೂ ಸಾಕತ್ತಿ. ಇನ್ನೂ ತಿನ್ನಂತಂದ್ರೆ ಅಯ್ಯೋ ತಿನ್ನಕ್ಕಾಗಲ್ಲತ್ತಿ. ಅತ್ತಿ ನಿಂಗೆ ನನ್ನ ಮ್ಯಾಗೆ ಅಷ್ಟು ಪ್ರೀತಿ ಅತ್ತಿ. ಅತ್ತಿ ನಿಂಗೆ ಜೀವ ಮಾಡಿ ಇಷ್ಟು ಚಂದ ಅಡುಗೆ ಮಾಡಿ ಕೊಡ್ತಿ ಅಂತ ಗೊತ್ತಾಗಿದ್ರೆ ಇನ್ನೊಂದು 6 ತಿಂಗಳು ಮೊದಲು ಬಸರ ಬಿಡ್ತಿದ್ದೆ. ಅಯ್ಯೋ ನಾಚಿಗೆಟಕ್ಕೆ ನಿನ್ನ, ಸುಮ್ಮನಿರೋ. ಅಲ್ಲದೆ ಒಂದು ತಿಂಗಳು ಹೋಗ್ಬಿಡ್ತೀನಿ ನೋಡಲ್ಲಿ ಮೂನ್ ಮನೆಗೆ. ಅಂದರೆ ಇಂಥ ಟೈಮ್ನಾಗ ಹೋಗ್ಬೇಕು. ಹೋದರೆ ಭಾಳ ಚೆನ್ನಾಗಿ ನೋಡ್ಕೊತಾರ, ಅದರಿಂದ ಇನ್ನೂ ಒಳ್ಳೇದು. ಎಷ್ಟು ತವ್ರ ಮನೆಯಾಗ ಇರ್ತಾರ ಇಂಥ ಟೈಮ್ನಾಗ ಅಷ್ಟು ಒಳ್ಳೇದು. ಅಲ್ಲತ್ತಿ ಕೆಲಸ ಮಾಡೋದೆಲ್ಲ ಇಲ್ಲೇ, ಎಲ್ಲ ಪ್ರತಿಯೊಂದು ಇಲ್ಲಿ, ಮಕ್ಕಳು ಎತ್ಕೊಡೋದು ಮೊಮ್ಮಕ್ಕಳು ಎಲ್ಲ ಇಲ್ಲಿ. ಆದ್ರೆ ಬಾಣೆ ತನಕ ಆರಾಮಿಲ್ದಾಗ ನೋಡ್ಕೊಳಕ್ ಮಾತ್ರ ತವ್ರ ಮನೆ ಏನು ಹೇಳಂಗಾರ ನೋಡೋಣ. ನೀನು ಮತ್ತೆ ಬಂಗಾರದಂಗದಿ, ಇಷ್ಟು ಕೈ ಕಾಲು ಗಟ್ಟದವು, ನನಗೆ ನಿನ್ನ ಜೊತೆಗೆ ಇರ್ಬೇಕು ಅಂತ ಆಸೆ. ಅಯ್ಯೋ ನಿನ್ನ ಆಸೆಗೆ ಬೆಂಕಿ ಬೀಳಕತ್ತಾಗ ನನ್ನ ಏನಿಲ್ಲ ಉರ್ಕೊಂಡು ಮುಖ್ಯ ಬಿಡ್ತಾಳವ. ಇನ್ನೂ ದಣೆ 2 ತಿಂಗಳಕ್ಕೆ ಹಿಂಗೈತಿ. ಅಯ್ಯೋ ದೇವ್ರೆ, ಏನು ಹಡಿಯ ಮಠ ನನ್ನ ಹೆಣ ಎತ್ತೆ ಕೈ ಬಿಡ್ತಾಳಿಕೆ. ಶೋ ದೇವ್ರೆ, ಹಂಗಲ್ಲ ತವ್ರ ಮನೆಗೆ ಹೋಗಿ ಬರ್ಬೇಕು. ಅಲ್ಲ ಅತ್ತಿ, ನನಗೆ ಹೋಗಕ್ಕೆ ಇಷ್ಟ ಇಲ್ಲ. ಸರಿ ಅತ್ತಿ, ಇದಕ್ಕೆ ಸಿಗ ಒಂದು ಹಾಡು ಹೇಳ. ಹಾಯಾಗಿ ಕುಳಿತಿರ್ತೀನಿ ನಾನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ, ಆಯಾಸ ಪಡೆದಿರು ಇನ್ನು ಕೂಗುತ್ತ ಹೀಗೆ, ನೀನೇನು ಹೇಳಿದ್ರೆ ತವ್ರ ಮನೆಗೆ ನಾನು ಹೋಗಲ್ಲ, ತರರಂ ತರರಂ ತರರಂ. ಎಷ್ಟು ಜನ ಸುಸ್ತಾರು ಮನೆಯಾಗಿಲ್ಲವೇ, ಅತ್ತೆ ಮನೆಯೇ ನಮಗೆ ಆಧಾರ, ಈ ಅತ್ತಿ ಮನೆಯೇ ನಮಗೆ ಉದ್ಧಾರ, ತವರು ಮನೆಗೆ ಹೋದ್ರೆ ಅತ್ತೆ ಮನೆಯೇ ನೆನಪು, ತರರಂ ತರರಂ ತರರಂ. ಹ್ಞೂ ಆಯ್ತು ಬಿಡು, ಹೋಲತ್ತಾಗ. ಉಂಡೆ ಅದಟ್ಟು ಉಂಡೆ, ಹೋಗಿ ಮಕ್ಕೋಗೋ, ಒಂದು ತಾಸು ಮಕ್ಕೋ. ಅತ್ತಿ ಮಕ್ಕೋತೇನೆ. ಡಾಕ್ಟ್ರು ಏನು ಮುಟ್ಬೇಡ, ಏನು ಕೆಲಸ ಮಾಡಬೇಡ ಅಂತ ಹೇಳ್ಬಿಟ್ಟಾರ. ಇಲ್ಲಾಂದ್ರೆ ಮಾಡ್ತಿದ್ನಪ್ಪ ನಾನು ಒಂಚೂರು ಕೆಲಸನ, ಇಲ್ಲಾಂದ್ರೆ ಮಾಡ್ತಿದ್ದೆ ಬಿಡು. ಅವ್ರು ಹಂಗೆ ಹೇಳ್ತಾರ, ನಾವು ಆದರೂ ಒಂಚೂರು ಕೆಲಸ ಮಾಡಬೇಕು. ಅತ್ತಿ ಯಾಕೆ ಬೇಕು, ಹಿಂದಾಗಡೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಹೌದಿಲ್ಲ, ಅವ್ರು ಹೇಳೋದು ನಮ್ಮ ಒಳ್ಳೇದಕ್ಕಲ್ಲನ. ಮುಕ್ಕಳಾಗ ಪುಟ್ಟಪುರಿ ರೊಕ್ಕ ಕೊಟ್ಟು ತೋರಿಸ್ಕೊಂಬಂದಿರ್ತೇವೆ, ಡಾಕ್ಟ್ರ್ ಹೇಳಿದ್ ಮಾಡಲಿಲ್ಲ ಅಂದ್ರೆ ಏನಕ್ಕತ್ತೆ ಹೇಳು. ನಾಳೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಡಾಕ್ಟ್ರ್ ಏನಂತಾರೆ ಗೊತ್ತೇನ, ನಾ ಹೇಳಿದ್ ಮಾಡಿರೇ ಇಲ್ಲ ಅಂತ ಕೇಳ್ತಾರೆ. ನನಗೆ ನಿನ್ನ ಮೊಮ್ಮಗಳ ಹೊಟ್ಟೆಗಿರೋದು ಅದ್ರ ಆರೋಗ್ಯ ಮುಖ್ಯ, ಅದು ಚಂದಿರ್ಬೇಕು ಅಷ್ಟೇ. ಅದಕ್ಕೆ ತ್ರಾಸು ಕೊಡೋಕೆ ನಂಗೆ ಇಷ್ಟ ಇಲ್ಲತ್ತಿ. ಆಯ್ತು. ಯಾರು? ಓ ಕಸ್ತೂರಿ ಅಂತ ನಾನು ನೋಡ. ಇದು ಈಕಿನ ಮಂಗಳ, ನಿಮ್ಮವನ ಪೋರಚ. ಹಲೋ ಅತ್ತಿ, ಕುಂತಲ್ಲೇ ಕುಂತು ಮಾತಾಡ್ಬೋದು. ಹಲೋ ಗಂಗಕ್ಕ, ನಾನು ಕಸ್ತೂರಿ ಮಾತಾಡೋದು. ಹೌನಾ, ಗೊತ್ತಾಯ್ತು, ಮನೆಯಿಂದ ಫೋನ್ ಬರತ್ಲೆ. ತಾಯಿನ ಮಗಳಿಗೆ ಹಚ್ಚಿರ್ಬೇಕು ಅಂತೇಳಿ. ಇದು ಆರಾಮದಾರ, ಅವ್ವ ಅಪ್ಪ ಆರಾಮದಾರ ಮನ್ಯಾಗ? ಓ ಎಲ್ಲರೂ ಆರಾಮದಾರ. ಇದು ಮಂಗಳ ಆರಾಮದಾಳ? ಆಕಿಗೆ ಏನವ ಆರಾಮದಾಳ. ಅತ್ತಿ ನನಗೆ ಅದನ್ನ ತಿನ್ಬೇಕು ಅನಿಸ್ತತಿ, ಇದನ್ನ ತಿನ್ಬೇಕು ಅನಿಸ್ತತಿ. ಯೋ ನಾನು ಬಸರಿದ್ದಾಗೂ ಇಷ್ಟ ಐಟಮ್ ತಿಂದಿಲ್ಲ, ಅಷ್ಟು ಐಟಮ್ ತಿನ್ಲಿ. ಇಷ್ಟಪಟ್ಟು ಮಾಡಿಸ್ಕೊಂಡು ನನ್ನ ಕಡೆ ನನಗೇನು ಒಂದು ಹಳಕು ಬೇಜಾರಿಲ್ಲವ. ಏನು ಕೇಳ್ತಾಳೆ ಅದನ್ನ ಹಿಂಗೆ ಮಾಡಿ ಮುಂದಿಡ್ತೇನೆ, ಏನು ಕೇಳ್ತಾಳೆ ಅದನ್ನ ಹಿಂಗೆ ಮಾಡಿ ಮುಂದಿಡ್ತೇನೆ. ತಿನ್ಲಿ, ಹೊಟ್ಟೆ ತುಂಬ ತಿನ್ಲಿ, ಚಂದಿರಲಿ ಅಷ್ಟೇ. ಕೊಡ್ಲಾ, ಫೋನ್ ಕೊಡ್ಲಾ? ಇಲ್ಲ ಬೇಡ ಗಂಗಕ್ಕ, ಬೇಡ. ಏನಂತಂದ್ರೆ ನಮ್ಮವ್ವರಿಗೆ ಅದು ಸುದ್ದಿ ಹೇಳಿದ್ದೆ. ನಮ್ಮವ್ವ ಮತ್ತು ನಮ್ಮ ಅತ್ತಿಗೆಮ್ಮ ಅಷ್ಟೇ ಇಬ್ಬರ ಅಡುಗೆ ಮಾಡ್ಕೊಂಡು ಮತ್ತೆ ಒಂಚೂರು ಮಂಗಳ ನೋಡಕ್ಕೆ ಬರ್ಬೇಕು ಅನ್ನತ್ತಿದ್ರು. ನಾಳೆ ನೀವೇನು ಅಡುಗೆ ಮಾಡಬೇಡ್ರಿ, ಅಡುಗೆ ನಾವೇ ಕಟ್ಕೊಂಬರ್ತೀವಿ. ಬೆಳಗ್ಗೆ ಒಂದು 11-12 ಅಂದ್ರೆ ಬರ್ತೀವಿ. ಹೌದನ? ಈಗ ಅಲ್ಲೇ ಯಾರದಾರ? ಯಾರಿಲ್ಲ, ನಾನು ನಮ್ಮನಿಂದ ಮಾತಾಡತ್ತೇನೆ. ಅಲ್ಲ ಅವರಿಗೆಲ್ಲ ಎದಕ್ಕೆ ಹೇಳಕ್ಕೆ ಹೋದಿ? ಅವರೆಲ್ಲ ಈಗ ಬರೋ ಅವಶ್ಯಕತೆ ಐತೆ? ಇದು ಹೆಂಗೆ ಮಾತಾಡ್ತೀರಿ? ಅಲ್ಲ ಬರೋ ಅವಶ್ಯಕತೆ ಐತೆ ಅಂತಂದ್ರೆ ನನಗೆ ಫಸ್ಟು ಇರ್ಲಿ ಬಿಡವ ಅಂದೆ. ಆಮೇಲೆ ಅನ್ನಿಸ್ತು ಅಮ್ಮ ಮತ್ತು ಮೊಮ್ಮಗಳಿಗೆ ಬೈಕಿ ಅಡಿಗೆ ಅಂತೇಳಿ ಏನು ತಿಂತಾಳ, ಏನು ತಿನ್ನಲ್ಲ, ಏನು ಇಷ್ಟ ಹಂಗೆಲ್ಲ ಕೇಳಿ ತರೋದೊಂದು ಪದ್ಧತಲ್ಲ. ಹಾಗಾಗಿ ನೀವು ಮಂಗಳನ ಕೈಯಾಗ ಫೋನ್ ಕೊಡ್ರಿ, ಮಾಡೋ ಪದ್ಧತಿ ಎಲ್ಲ ಮಾಡಲೇಬೇಕು. ಆಕಿ ಕೈಯಾಗ ಕೊಡ್ರಿ, ಆಕಿಗೆ ಏನೇನು ಇಷ್ಟ ತಿನ್ನಕ್ಕೆ ಕೇಳ್ತೇನೆ, ಅದನ್ನ ಮಾಡ್ಕೊಂಬ ಅಂತ ಹೇಳ್ತೇನೆ. ಅಯ್ಯೋಯ್ಯವ್ವ, ಜಗತ್ತಿನಾಗಿರೋ ಎಲ್ಲ ಥರದ ಊಟ ತಿನಿಸು ತಿಂಡಿ ಎಲ್ಲ ಇಷ್ಟ ನಿನ್ನ ಮಗಳಿಗೆ. ಕೊಡ್ತೇನೆ ಫೋನ್, ಕೇಳು. ತಗೋರ, ನಿಮ್ಮ ಮಾತಾಡತ್ತ ನೋಡು. ಹಲೋ ಮಗಳೇ, ಅದು ಅಮ್ಮ ಮತ್ತೆ ಇದು ಅತ್ತಿ ನೋಡಕ್ ಬರ್ಬೇಕು ಅನ್ನಕತ್ತಾರ, ಅಡಿಗೆ ಕಟ್ಕೊಂಡ್ ಬರ್ತಾರಂತೆ ನಾಳೆ. ನಿಂಗೇನು ಇಷ್ಟ ಹೇಳು, ಅದನ್ನೇ ಕಟ್ಕೊಂಡ್ ಬರ್ತೀನಿ.
ಹೌದಾ ಅವ ಹಂಗಾರ ಸರಿ. ಅವ ನಂಗೆ ಎಷ್ಟು ತಿಂದ್ರು ಏನು ತಿಂದ್ರು ಸಮಾಧಾನನ ಆಗೋಲ್ತು. ನಂಗೆ ಏನೇನೋ ತಿನ್ಬೇಕು ಅಂತ ಅನಿಸ್ತೈತಿ. ಅವ ರುಚಿ ರುಚಿಯಾಗಿ ನಂಗೆ ಇದು ಏನದು ಮೊಸರನ್ನ, ಆಮೇಲೆ ಒಗ್ಗರಣೆ ಅನ್ನ, ಆಮೇಲೆ ಇದು ಬದ್ನಿಕಾಯಿ ಪಲ್ಯ, ಆಮ್ಯಾಗ ಇದು ಏನದು ಈ ಜಾಂಗೀರು, ಆಮೇಲೆ ಇದು ಮೋತಿಚೂರು ಉಂಡಿ, ಇನ್ನೂ ಏನೇನಕ್ಕತಿ ಎಲ್ಲ ಕಟ್ಕೊಂಬರ್ರವ. ಅಯ್ಯೋ ಅಯ್ಯೋ ನನ್ನ ಬಂಗಾರ, ಆಯ್ತು ತಗೋರವ, ನಿಮ್ಮ ಅಪ್ಪಗೆ ಹೇಳಿ ಎಲ್ಲ ತರಿಸಿ ತೊಗೊಂಡು ಬರ್ತೇನೆ. ಎಷ್ಟು ತಿಂದ್ರು ಇನ್ನೂ ತಿನ್ಬೇಕು ಅಂತ ಅನಿಸ್ತೈತಿ, ತಗೊಂಬಾ. ಅಲ್ಲ ಈಕಿ ಬಸರಾಗ್ಯಾಳ ಅಂತ ತಿಂತಾದಾಳು, ಏನು ತಿನ್ನಾಕಾಗೇ ಬಸರಾಗ್ಯಾಳು. ಅಯ್ಯೋ ದೇವ್ರೆ. ತಿಂದಿದ್ದದು ಎಲ್ಲಿ ಇಡ್ತಾಳೋ ಏನೋ. ಹೊಟ್ಟೆಗೇನು ಕೂಸೈತೆ, ಹಿಟ್ಟಿನ ಗಿರಣಿ ಐತೆ, ರುಬ್ಬಿ 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 ಹೋಗಿತ್ತಪ್ಪ ಒಂದೊತ್ತಿ. ಅಯ್ಯೋ ಬಾಯಾಗೇನು ಹಲ್ಲದಾವ ಏನು ಬ್ಲೇಡ್ ಅದಾವ, ಏನಮ್ಮನೆ ಅದು ಮನುಷ್ಯ ತಿನ್ನೋದು ಐತನೇ ಇಲ್ಲ. ಏನಾರ ಅಂದ್ರೆ ಮರ್ಸಿಟ್ಟು ಬರ್ತೈತಿ, ಯಾಕೆ ಹೋಲ್ಬಿಡು. ಅತ್ತಿ ಏನಾರ ಮಾಡಿಕೊಡು ಅಂತೇನಲ್ಲ ಮಾಡಿಕೊಡ್ತೈತಿ. ಎಷ್ಟು ತಿಂತಿ ಅಂತೇಳಿ ಕಣ್ಣು ಹಾಕ್ತೈತಿ. ಅತ್ತಿ ಕಣ್ಣು ಹಂಗೆ ಹಾಕೋದಕ್ಕೆ ನಂಗೆ ಹೊಟ್ಟೆ ನೋವು ಬಂದ್ಬಿಡ್ತೈತಿ. ಅಯ್ಯೋ ನೀನು ದುರ್ಗವ್ವ ಹಾಯ್ಲಿ, ನಾ ಯಾವಾಗ ಅಂದೆ ಹಂಗ? ಈಗ ಅಂದೆ ಅಲ್ಲ ಮತ್ತೆ, ನಾ ಹುಟ್ಟಿದಾಗೂ ಇಷ್ಟು ತಿಂದಿಲ್ಲ ಅಂತೇಳಿ. ನೋಡ್ದೇವ ನಾ ಹೊಳ್ಳ ಬೆಳ್ಳ ತಿನ್ನೋದಕ್ಕೆ ಹಂಗಂದ್ರೆ ನಂಗೆ ಹೊಟ್ಟೆ ನೋವು ಬರಂಗಿಲ್ಲನ, ಹೊಟ್ಟೆಗಿರೋ ಪಾಪಾಗ ಬೇಜಾರಾಗಂಗಿಲ್ಲನ. ನೋಡು ಅಂದಿಲ್ಲ ಅಂತತಿ. ಆಯ್ತು ಅತ್ತಿ ಜೊತೆ ಈಗ ಜಗಳ ಮಾಡ್ಬೇಡ. ಏನಾಗೋದಿಲ್ಲ, ತಲೆ ಕೆಡಿಸ್ಕೊಳಕೋಬೇಡ, ಸುಮ್ಮನೆ ನಾಳೆ ಬರ್ತೇವೆ. ಆಯ್ತು. ಅಲ್ಲ ಪತ್ರೋಳಿ, ನಿಂಗೆ ನಾ ತಿನ್ಬೇಡ ಅಂದೇನ? ನಂಗೆ ನಿನ್ನ ಮಕ ನೋಡಿದ್ರೆ ಗೊತ್ತಾಗತ್ತತ್ತಿ, ನಿಂಗೆ ಒಳಗೆ ಬೇಜಾರಾಗತ್ತತಿ, ಮ್ಯಾಗ ನಕ್ಕೊಂತ ಮಾತಾಡಕತ್ತಿ, ನಂಗೆ ಗೊತ್ತಾಗಲ್ಲನ, ಅದಕ್ಕೂ ಹಂಗಂದೆ. ದೊಡ್ಡ ಸೈಕಾಲಜಿ ಕಲ್ತು ಬಿಟ್ಟಾಳಿಕಿ. ಮನಸ್ನಾಗ ಏನೈತೆ ಅನ್ನೋದು ಎಲ್ಲ 3ನೇ ಕಣ್ಣು ತೆಗೆದು ನೋಡಿಬಿಟ್ಟಾನ. 3ನೇ ಕಣ್ಣು ಅತ್ತಿ ಎಲ್ಲರಿಗೆ 1 2 3 ಇದ್ರೆ 3 ಇರಲ್ಲ, ನಂಗೆ 4 ಕಣ್ಣದ ಅತ್ತಿ ಗೊತ್ತನ. 2 ಕಣ್ಣು ನಿನ್ನ ಮನಸ್ನಾಗ ಏನೈತೆ ಅಂತ ನೋಡ್ತತಿ, 2 ನೀ ಏನು ಮಾತಾಡ್ತಿ ಅಂತ ಗೊತ್ತಾಕತಿ. ಅದು ಹೋಗ್ಲಿ ಬಿಡ. ಈಗ ನಮ್ಮ ಅಜ್ಜಿ ನಮ್ಮ ಅತ್ತಿ ಬರ್ತಾರಂತ ನಾಳೆ, ಗೊತ್ತನ. ನಾಳೆ ಮಸ್ತ್ ಏನೇನ ಕಟ್ಕೊಂಡ್ ಬರ್ತಾರಂತ ಅವ್ರು ತಿನ್ನಾಕೆ. ನಾಳೆ ಆರಾಮ್ ಒಲಿ ಹಚ್ಬಿಡತ್ತಿ, ಮಸ್ತ್ ಊಟ ಮಾಡ್ಬಿಡಣ ಅವ್ರದ. ಯಾಕೆ ಕೈಲೆ ಮಾಡ್ಕೊಂಡ್ ಬಂದಿರ್ತಾವ, ಅದು ಏನು ಹಾಕಿ ಮಾಡ್ಕೊಂಡ್ ಬರ್ತಾವ, ಸ್ವಚ್ಛಾಗಿ ಮಾಡ್ತಾವ ಇಲ್ಲ ಗೊತ್ತಿಲ್ಲ, ಯಾರಿಗೆ ಗೊತ್ತು. ತುಪ್ಪ ಗಿಪ್ಪ ಅಂತೂ ಹಾಕಿ ಮಾಡಕ್ಕೆ ಕಿಮ್ಮತ್ತಲ್ಲಿ ಇರ್ಬೇಕು. ಯವ್ವ ಯಾರು ತಿನ್ಬೇಕ ಅದನ್ನು? ನೀ ತಿನ್ನು. ನಾವು ಒಲೆ ಹೆಚ್ಚಿ ಬೆಳಗ್ಗೆ ಒಂಚೂರು ಏನಾರು ಅಡುಗೆ ಮಾಡ್ಕೊಂಡು ಸೈಡಿಗೆ ಸರ್ಸಿ ಇಟ್ಬಿಡ್ತೇನೆ. ಏನ ತುಪ್ಪನ ಅವ್ರ ಮನೆಗೆ ಏನು ಕಮ್ಮಿ ಆಗೈತೆ ಅತ್ತಿ, ಅವ್ರ ಮನೆಗೂ ಎಲ್ಲ ಐತಿ. ಮಾವ ಅದು ಅಂಗಡಿ ಮಾಡ್ಯಾನಲ್ಲ, ಮಸ್ತ್ ನಡ್ಯಾಕತ್ತೈತಿ ಈಗ ವ್ಯಾಪಾರ, ಎಷ್ಟು ಚಲೋ ನಡ್ಯಾಕತ್ತೈತಿ ಗೊತ್ತನ. ಅಷ್ಟೆಲ್ಲ ಅನುಕೂಲವಾಗಿದಾರ ಅವರು. ಹೌದು ಬೇ, ಈಗ ಅವ್ರ ಮಾವಂದು ವ್ಯಾಪಾರ ಭಾರಿ ಜೋರ್ ನಡೆಯತ್ತಿ. ನಾನು ಅವತ್ತೊಂದು 2 ಸಲ ನೋಡಿದೆ. ಏನು ಗಿರಾಕಿ ಹಂಗ ಇದ್ದ ಇರ್ತಾರಪ್ಪ, ಆಮೇಲೆ ಚಲೋ ನಡೀತಾ ಐತಿ ಅಂತಾರಪ್ಪ. ನೋಡು ಅವರು ಸ್ವಂತವಾಗಿ ಏನೇನೋ ಮಾಡ್ತಾ ಇದಾರ. ನೀವು ಇನ್ನೊಬ್ರ ಕೈ ಕೆಳಗೆ ದುಡ್ಯಾಕ ಹೊಂಟಿರಿ. ಸ್ವಂತವಾಗಿ ಏನಾರ ಮಾಡ್ಬೇಕು ಅನ್ನೋದು ಏನು ತಲೆಯಾಗಿಲ್ಲ. ಈಗ ನೋಡಿ ನಿಮ್ಮ ಅಣ್ಣಂದಂತರೂ ಒಂದು ರೀತಿ ಸಟ್ಟ ಆತು ಬಿಡು, ಅದೊಂದು ಲೆಕ್ಕನ ಬೇರೆ ಆತು. ಅವ್ರ ಮಾವಂದು ಓಟು ಆಸ್ತಿ ಆಡು ಎಲ್ಲ ಅವನ ನೋಡ್ಕೊಳಕತ್ತ, ಮುಗಿತ ಅವನ ಮಾಡಾಕತ್ತ. ಈಗ ಅವಂಗ ಬಂತೆ ಅದ, ಬಂದ್ರು ಅನ್ನಕ್ಕೇನು ಬರೋದು ಅವಂಗ ಬಿಡು. ಈಗ ನಿಂದು ಎಷ್ಟು ದಿನ ಇನ್ನೊಬ್ರ ಕೈಯಾಗ ಹೋಗಿ ಏನಾರ ಒಂದು ಸ್ವಂತ ವ್ಯವಹಾರ ನೋಡ್ಲಾ ಹಾಕು. ಏನು ಅತ್ತಿ ಕೊಡು ಒಂದಿಷ್ಟು ಲಕ್ಷ ಕೈಯಾಗ, ಮಾವು ಮಾಡ್ತಾನ. ಅಯ್ಯಯ್ಯ ಬುಬ್ಣಿ, ನಾ ಎಲ್ಲಿಂದ ತರಲೆ ರೊಕ್ಕನ ಒಂದಿಷ್ಟು ಲಕ್ಷನ? ಅಯ್ಯೋ ಮತ್ತೆ ಅವ ಈ ಬಾಯನಲ್ಲಿ ಬಿಚ್ಕೊಡ್ಬೇಕಾ? ಅವನ ಕಡೆ ಎಲ್ಲೈತೆ ರೊಕ್ಕ? ಬರು ಪಗಾರ ಓಟು ಬಳದ್ ಬಾಚಿ ನೀನೇ ಇಟ್ಕೋತಿ. ನೋಡ್ಲಾ ನಮ್ಮ ಅಣ್ಣನ ಕೇಳ, ಏನಾರ ಬೇಕು ಮಾಡ್ತಾನೆ ಅನ್ನೋದಾದ್ರೆ 5 ಯಾಕ 10 ಆದ್ರೂ ಕೊಡ್ತಾನ. ಅವನ್ನ ಕೇಳಿ ಅದು ಏನು ವ್ಯವಹಾರ ಮಾಡ್ಬೇಕಂತದಿ ಸ್ವಂತ ನೀನು ಮಾಡಿ ಮುಂದೆ ಬರೋದು ಕಲಿ. ರೊಕ್ಕ ಯಾರ್ದಾರ ಅಲ್ಲಿ ಮುಂದೆ ನೀವು ಬರ್ರಿ. ಅಲ್ಲೇ ಮಂಗ ಮತ್ತೆ ಇರಕೋಬೇಕು ನೀನು. ನಾಳೆ ನಿಮ್ಮ ಅಣ್ಣನ ಹೆಂಡತಿ ಬಂದ್ಲ ಅಂದ್ರ ಏನೇನು ಹನಿ ನೀರು ಇತ್ತಾಗ ಸಿಂಬಿಡ್ಸಲ್ಲಕ್ಕೆ ನೋಡು. ಈಗ ಇನ್ನು ನಿಮ್ಮ ಅಣ್ಣನ ಲಗ್ನ ಆಗಕ್ಕಿಂತ ಮುಂಚೆ ಎಷ್ಟಾಕತ್ತಷ್ಟು ದೋಚ್ಕೊಂಡ್ಬಿಡು. ನಾ ಹೇಳೋದು ಕೇಳು ಮಂಗ್ಳಿ, ನಿಂಗೆ ಗೊತ್ತಾಗೋದಿಲ್ಲ. ಎಷ್ಟಾಕತ್ತಷ್ಟು ಆಸ್ತಿ ಇಸ್ಕೋ, ಎಷ್ಟಾಕತ್ತಷ್ಟು ಬಂಗಾರ ಇಸ್ಕೋ, ಎಷ್ಟಾಕತ್ತಷ್ಟು ರೊಕ್ಕ ರೂಪಾಯಿ ಇಸ್ಕೋ. ಏನು ಹೊಲ ಇಲ್ಲ ಆಗತ್ತಂದ್ರ ಅದನ್ನು ಇಸ್ಕೋ. ನಿಮ್ಮ ಅಣ್ಣನ ಹೆಂಡತಿ ಬಂದಕ್ಕೆ ಹೆಂಗಿರ್ತಾಳೋ ಏನೋ ಯಾರಿಗೆ ಗೊತ್ತು. ಕೊಡಾಕ್ ಬಿಟ್ಲು ಚಲೋ, ಇಲ್ಲ ಅಂದ್ರೆ ಹೌದಿಲ್ಲ. ಅದಕ್ಕೆ ನಾ ಹೇಳೋದು ನೀನು ಒಳ್ಳೇದಕ್ಕೆ ನೋಡಿ ವಿಚಾರ ಮಾಡೋ ತಿಳ್ಕೊ. ಬಾಲ ಉಣ್ಬಾ ಕುತ್ಕೊಂಡು. ಅಲ್ಲ ಅವ ಆ ಅಣ್ಣಗ ಅದಕ್ಕೆ ಫೋನ್ ಮಾಡಿ ಹೇಳಿ ಏನ? ನಿನ್ನೆ ಫೋನ್ ಹಚ್ಚಿದ್ದೆ, ನಿಮ್ಮ ಅಣ್ಣ ರಾತ್ರಿ ಹೊತ್ತಾಗಿತ್ತಲ್ಲ. ಅಭಿಷ್ ಒಂದು ಸ್ವಲ್ಪ ಮಾತಾಡಿದ್ರೆ ಪೋಟ್ ಮಾತಾಡಿದ. ನಂಗೆ ಇದೊಂದು ಹೇಳೋಕ್ಕಾಗಲಿಲ್ಲ. ಆದ್ರೆ ನಿಮ್ಮ ಅತ್ತಿಗೆ ಮುಗಿ ಹೇಳಿದ್ನಪ್ಪ, ಹಿಂಗೆ ಮತ್ತೆ ಸುದ್ದಿ ಬಂದೈತಿ, ಆರಾಮದಾಳ, ಬರ್ತೀರ ನೋಡುವ, ನನಗೂ ಇಲ್ಲ ಬೇಕಿಗೆ ಮಾಡೋಕ್ಕಾಗಲ್ಲ ಅಂತಂದೆ. ಹೋಗ್ತೀರ ಅಂತಂದೆ. ಇವತ್ತು ಸುದ್ದಿಲ್ಲ. ನಾಂಗಾರೆಲ್ಲ ಬೆಳಗ್ಗೆ ಹೇಳಕ್ಕೆ ನೋಡಕ್ಕೆ ಬರ್ತಾರನ ಅಂತ ಮಾಡಿದ್ದೆ. ನಾನು ರೂಪಾಕಗ ಹಿಂಗಾಗೈತಿ ಅಂತ ಹೇಳ್ತಿದ್ದಂಗೆ ರೂಪಾಕ ಎಷ್ಟು ಖುಷಿ ಪಟ್ಲು ಗೊತ್ತನ. ಆಕಿಗೆ ನಾನು ನೋಡ್ಬೇಕು ಅಂತ ಅನಿಸ್ಬಿಡ್ತಂತೆ. ನಾನೇ ಇಲ್ಲಿಗೆ ಹೆಂಗೆ ಬರ್ತೀಯವ ನೀನು, ಇರ್ಲಿ ಬಿಡು ಇನ್ನೊಂದ್ಸಲ ಯಾವಾಗಾರ ಭೇಟಿ ಆಗೋಣ ಅಂತಂದೆ.
ಏನ ನನ್ನ ಮನೆ ವಿಚಾರ ಆಕಿ ಯಾಕೆ ಹೇಳಕ್ ಹೋದಿ? ಅಯ್ಯೋ ಅತ್ತಿ, ಮನೆ ವಿಚಾರ ಅಲ್ಲ ನಾ ಹೇಳಿದ್ದೆ, ನನ್ನ ವಿಚಾರ. ಅತ್ತಿ, ನಾನು ಮನೆ ವಿಚಾರ ಅಲ್ಲ ಹೇಳಿದ್ದೆ, ಗೊತ್ತನ? ನಿಂದೊಂದೊತ್ತಾಗ ನನ್ನ ವಿಚಾರ ಹೇಳಿದ್ದೆ. ನೀ ಬೇರೆ ಎಲ್ಲರ ಅದಿಯೇನ? ಹೊಚ್ಚಲ ದಾಟಿ ಇತ್ತಾಗ ಮನೆಯೊಳಗೆ ಏನೇನು ಅಕ್ಕತಿ ಏನೇನು ಹೊಕ್ಕತಿ ಆಗು ಹೋಗುಗಳೆಲ್ಲ ನನ್ನ ಮನೆ ವಿಚಾರನೇ ಅದ. ಇನ್ನೊಮ್ಮೆ ಆ ರೂಪಿ ಕಿವಿ ಮುಟ್ಟಿಸ್ಬೇಡ, ಈಗ ಹೇಳಾಕತ್ತೇನೆ ಕೇಳು. ಆಯ್ತು. ಆಕಿ ಏನಾರ ಬಂದು ಮುಟ್ಟಿದ್ಲು ಅಂದ್ರೆ ನೋಡು, ಹೊಟ್ಟೆಗಿರೋ ಖುಷಿಗೆ ಏನಾರು ತೊಂದರೆ ಅದಿತ್ತು. ನಾ ಹೇಳೋದು ಕೇಳು, ಮುಟ್ಟಿಸ್ಕೊಳಕದು ಹೋಗ್ಬೇಡ, ದೂರ ನಿಂತೆ ಮಾತಾಡಿ ಅಡಕ್ತಾರ ಏನ? ಪಾಪ ಅಲ್ಲತ್ತಿ, ಅವರು ನಮಗೆ ಮನುಷ್ಯರಲ್ಲ, ಅದ್ಯಾಕೆ ದೂರ ನಿಂತು ಮಾತಾಡ್ಬೇಕು? ಅತ್ತಿ, ನಿಂಗೆ ಇಷ್ಟ ಇಲ್ಲ ಅಂದ್ರೆ ಬಿಡು, ಹೋಲಿ, ನಾ ಮಾತಾಡ್ತೇನೆ. ನಿಂಗೆ ಯಾರು ಹೇಳ್ತಾರವ ಎಲ್ಲದಕ್ಕೂ ವಿರೋಧ ಮಾತಾಡ್ಬೇಕಂತ ನಿಂತ್ಬಿಟ್ಟು? ಅದೇನು ಮಾಡ್ತೀಯ ಮಾಡು. ಏ ಬಾಡ್ಯಾ, ಬಾ, ಮಕ ತಕೊಂಡು ತಿನ್ ಬಾ, ಹೋಗಿ ಅಂಗಿ ಕಡೆ ಬೇರೆ ಹಾಕೊಂಬರೋಗು. ಆಯ್ತು.